ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್. ರಾತ್ರಿ ಓದೋಕ್ಕಾಗಿಲ್ಲ, ಊಟ ಮಾಡಿ ಮಲ್ಕೊಬಿಟ್ಟೆ. ಅದಕ್ಕೆ ಬೆಳಗ್ಗೆ 7:30 ಎದ್ದು ಓದ್ತಾ ಇದ್ದೀನಿ. ಇವಾಗ ಟೂ ಡೇಸಿಗೆ ಒಂದು ಎರಡೆರಡು ಟಾಪಿಕ್ನ ಕಂಪ್ಲೀಟ್ ಅಂದರೆ ಸಬ್ಜೆಕ್ಟ್ನ ಕಂಪ್ಲೀಟ್ ಮಾಡಬೇಕು ಅಂತ ಟಾರ್ಗೆಟ್ ಇಟ್ಕೊಂಡಿದ್ದೀನಿ. ನನಗೆ ಯಾವುದು ಈಸಿಯೆಸ್ಟ್ ಅಂದರೆ ಸಬ್ಜೆಕ್ಟ್ಸ್ ಅನಿಸುತ್ತೋ ಅದ್ರ ಜೊತೆಗೆ ಒಂದು ಕಮ್ಯುನಿಕೇಷನ್ ಕೂಡ ಇಟ್ಕೊಂಡಿದ್ದೀನಿ, ಲೈಕ್ ಕನ್ನಡ ಆರ್ ಇಂಗ್ಲೀಷ್ ಅಥವಾ ಮೆಂಟಲ್ ಎಬಿಲಿಟಿ, ಕಂಪ್ಯೂಟರ್ ಆ ಥರ. ಆ್ಯಂಡ್ ಕೆಲವೊಂದು ಟಾಪಿಕ್ಸ್ ಅಷ್ಟೇ ಓದ್ತಾ ಇದ್ದೀನಿ, ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಮೆನ್ಷನ್ ಮಾಡಿರೋ ಹಾಗೆ. ಮಾರ್ನಿಂಗ್ 7:30 9:30ವರೆಗೂ ಓದ್ಕೊಂಡೆ. 28th ಆ್ಯಂಡ್ 29th ಅಂದರೆ ಇವತ್ತು ಮತ್ತು ನಾಳೆ 2 ದಿನದಲ್ಲಿ ಕರ್ನಾಟಕ ಹಿಸ್ಟ್ರಿ ಆ್ಯಂಡ್ ಮೆಂಟಲ್ ಎಬಿಲಿಟಿ ಮತ್ತು ಎಕನಾಮಿಕ್ಸ್ ಇಷ್ಟು 3 ಸಬ್ಜೆಕ್ಟನ್ನು ರಿವಿಷನ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಈಗ ಏನು ಓದಿರ್ತೀನಿ, ಏನು ನೋಟ್ಸ್ ಮಾಡಿರ್ತೀನಿ ಅಷ್ಟೇ ರಿವಿಷನ್ ಮಾಡೋದು, ಮತ್ತು ಹೊಸ ಟಾಪಿಕ್ ಕಡೆ ಕಣ್ಣು ಕೂಡ ಆಡಿಸಲ್ಲ. ಆ್ಯಂಡ್ ಬೆಳಿಗ್ಗೆ 7:30 9:30ವರೆಗೂ ಓದ್ಕೊಂಡು ಇವಾಗ ರೂಮೆಲ್ಲ ಕ್ಲೀನ್ ಮಾಡಿ ಬೆಡ್ಶೀಟೆಲ್ಲ ಹಾಕಿ ತಿಂಡಿ ಎಲ್ಲ ಮುಗಿಸ್ಕೊಂಡು ಮತ್ತೆ ಬಂದು ಓದಬೇಕು. ಇವಾಗಿರೋ ಕಮ್ಮಿ ಟೈಮಲ್ಲಿ ರಿವಿಷನ್ ಅಷ್ಟೇ ಮಾಡಬೇಕು. ಎಲ್ಲರೂ ಹೇಳೋದು ಅಷ್ಟೇ, ಇವಾಗ ಓದ್ಕೊಂಡು ಕೂತ್ಕೊಂಡ್ರೆ ಓದಿರೋದೆಲ್ಲ ಯಾವಾಗ ರಿವಿಷನ್ ಮಾಡೋಕ್ಕೆ ಟೈಮ್ ಸಿಗುತ್ತೆ. ಈ 2 ಮಂತ್ಸ್ ಏನಿದೆ, ಈ 2 ಮಂತ್ಸಲ್ಲೂ ಜಸ್ಟ್ ರಿವಿಷನ್ ಅಷ್ಟೇ ಮಾಡ್ತಾ ಹೋಗ್ತೀನಿ. ಆ್ಯಂಡ್ ಲಾಸ್ಟ್ ಸೆಪ್ಟೆಂಬರ್ ಮಂತಲ್ಲಿ ಒಂದೊಂದು ಸಬ್ಜೆಕ್ಟಿಗೆ 3 ದಿನ 4 ದಿನ ಹಂಗೆ ಇಟ್ಕೊಬಿಡ್ತೀನಿ. ಆಗುತ್ತೋ ಬಿಡುತ್ತೋ, ಶಕ್ತಿ ಮೀರಿ ಓದಬೇಕು. ಇವಾಗ ನಾನು ಮೆಂಟಲ್ ಎಬಿಲಿಟಿಯಲ್ಲಿ ಯಾವ್ಯಾವ ಟಾಪಿಕ್ ವರ್ಕ್ ಮಾಡ್ತೀನಿ ಅಂತಂದರೆ ಏಜು, ರಿಲೇಷನ್ಸು, ವೀಕ್ ಆ್ಯಂಡ್ ಡೇಸು, ಪ್ರಾಫಿಟ್ ಆ್ಯಂಡ್ ಲಾಸು, ಪರ್ಸೆಂಟೇಜು, ಡೈರೆಕ್ಷನ್ಸು, ಟೈಮ್ ಆ್ಯಂಡ್ ಡಿಸ್ಟೆನ್ಸು, ಕೋಡಿಂಗ್, ಡಿಕೋಡಿಂಗು ಮತ್ತು ಅನುಪಾತ. ಇದಿಷ್ಟು ಅಷ್ಟೇ ವರ್ಕ್ ಮಾಡೋದು, ಅದು ಬಿಟ್ಟು ಬೇರೆ ಏನೂ ವರ್ಕ್ ಮಾಡೋಲ್ಲ. ಆ್ಯಂಡ್ ಈ ಮೆಂಟಲ್ ಎಬಿಲಿಟಿಯಲ್ಲಿ ಟ್ರಿಕ್ಸ್ಗಳು ಇರುತ್ತೆ ಗೊತ್ತಾ, ಆ ಟ್ರಿಕ್ಸ್ಗಳು ಎಲ್ಲ ಪ್ರಾಬ್ಲಮ್ಮಿಗೂ ವರ್ಕ್ ಆಗೋಲ್ಲ. ನಾವು ಎಲ್ಲನೂ ಪ್ರಾಬ್ಲಮ್ ಸಾಲ್ವ್ ಮಾಡಲೇಬೇಕು ಅದ್ರದ್ದು ಮೆಥಡಿಂದ. ಒಂದು ಇದು ಮೆಥಡ್ ಗೊತ್ತಾದರೆ ಸಾಕು, ಆರಾಮಾಗಿ ಸಾಲ್ವ್ ಮಾಡ್ಬೋದು ಪ್ರಾಬ್ಲಮ್ನ. ಆ್ಯಂಡ್ ಇದರಲ್ಲೇ ನಾವು ಸ್ಕೋರ್ ಚೆನ್ನಾಗಿ ಮಾಡೋಕ್ಕಾಗೋದು. ಯಾಕೆಂದರೆ ಈಗ ಬೇರೆ GK ಅದು ಇದು ಆದರೆ ನಾವು ಮನೆಗೆ ಬಂದು ಚೆಕ್ ಮಾಡ್ಕೋಬೇಕು, ಯಾವ್ದು ಸರಿ ಮಾಡಿದ್ದೀವಿ, ಯಾವ್ದು ಇದು ಮಾಡಿದ್ದೀವಿ, ಅಥವಾ ಬೇರೆ ಡೌಟಲ್ಲಿ ಮಾರ್ಕ್ ಮಾಡಿರ್ತೀವಿ. ಬಟ್ ಇದು ನಾವು ಪ್ರಾಬ್ಲಮ್ ಸಾಲ್ವ್ ಮಾಡ್ತಾನೆ ಗೊತ್ತಾಗ್ಬಿಡುತ್ತೆ ಆನ್ಸರ್ ಇದೆ ಪಕ್ಕ ಅಂತ. ಹಾಗಾಗಿ ಇದು ಮೆಥಡ್ ತಿಳ್ಕೊಂಡ್ರೆ ಓಕೆ. ಆ್ಯಂಡ್ ಇವತ್ತು ನಾಳೆ 3 ಸಬ್ಜೆಕ್ಟು ಕಂಪ್ಲೀಟ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಕರ್ನಾಟಕ ಹಿಸ್ಟ್ರಿಯಲ್ಲಿ ಇನ್ನೊಂದು 3 ಟಾಪಿಕ್ಸ್ ಇದೆ ಅಷ್ಟೇ, ಅದು ಮುಗಿದ್ರೆ ಎಕನಾಮಿಕ್ಸ್ ಕಡೆ 7 ಚಾಪ್ಟರ್ ಮುಗಿಸಿದ್ದೀನಿ ಎಕನಾಮಿಕ್ಸು. ಇನ್ನು ಮಿಕ್ಕಿದ್ದು ರಿವಿಷನ್ ಮಾಡ್ತಾ ಕ್ವಶನ್ ಪೇಪರ್ ಸಾಲ್ವ್ ಮಾಡಬೇಕು. ಇದ್ರ ಜೊತೆ ಡೈಲಿ ಒಂದೊಂದು ಕ್ವಶನ್ ಪೇಪರ್ ಸಾಲ್ವ್ ಮಾಡ್ತಿದ್ದೀನಿ, ಎಷ್ಟಾಗುತ್ತೆ ಅಷ್ಟು. ಆ್ಯಂಡ್ ಇನ್ನೊಂದು ಇಂಪಾರ್ಟೆಂಟ್ ಏನಂದರೆ, ಇವತ್ತು ಆಲ್ರೆಡಿ 28 ಜುಲೈ, ಬಟ್ ಇನ್ನೂ ನಾನು ಅಪ್ಲಿಕೇಶನ್ನೇ ಹಾಕಿಲ್ಲ. ಹಾಕ್ಬಿಡ್ಬೇಕು ಬೇಗ, ಏನೋ ಸರ್ವರ್ ಡೌನ್ ಇದೆ ಅಂತ ಹೇಳ್ತಿದ್ರು. ಬೇಗ ಅಪ್ಲಿಕೇಶನ್ ಹಾಕಿ ಅದೊಂದು ಕೆಲಸ ಮುಗಿಸ್ಬಿಡ್ಬೇಕು, ಟೈಮ್ ತುಂಬ ಕಮ್ಮಿ ಇದೆ. ಹಾಗೆ ಒಂದು ಆರ್ಡರ್ ಬಂತು. ಆ್ಯಕ್ಚುಲಿ ಇವತ್ತು ಏನಾಯಿತು ಅಂತಂದರೆ, ಆರ್ಡರ್ ಮಾಡಿದರು ನಮ್ಮ ಒಂದೇ ಊರವರು. ಆರ್ಡರ್ ರೆಡಿ ಮಾಡ್ತಿದ್ದಾಗೆ ಕರೆಂಟ್ ಹೊಟ್ಟೋಯ್ತು ಮಧ್ಯದಲ್ಲಿ. ಅರ್ಧಂಬರ್ಧ ರೆಡಿಯಾಗಿದೆ, ಆಮೇಲೆ ಕರೆಂಟ್ ಹೊಟ್ಟೋಯ್ತು. ಅವ್ರು ಕರೆಂಟ್ ಬಂದಮೇಲೆ ಎಲ್ಲ ರೆಡಿ ಆಯಿತು. ಅವ್ರಿಗೆ ಕಾಲ್ ಮಾಡಿದರೆ ಕಾಲೇ ಹೋಗ್ತಿಲ್ಲ, ಅಂದರೆ ಅನ್ನೋನ್ ನಂಬರ್ಸ್ ಎಲ್ಲ ಬ್ಲಾಕ್ ಥರ ಮಾಡ್ಕೊಬಿಟ್ಟಿದ್ದಾರೆ.
ನಾನು ಇದೇನು ಲಾಸ್ ಆಗೋಯ್ತಲ್ಲ ಅಂತ ಅಂದ್ಕೊಂಡೆ. ಅವರೇ ಹಾಫ್ ಆನ್ ಅವರ್ ಬಿಟ್ಟು ಕಾಲ್ ಮಾಡಿದ್ರು. ಮೊದಲೇ ಪೇ ಮಾಡಿಸ್ಕೊಡ್ಬೇಕು ಇನ್ಮೇಲೆ. ಈ ಥರ ಆದರೆ ಸುಮ್ಮನೆ ನಮಗೂ ಲಾಸ್ ಆಗುತ್ತೆ. ಏನೋ 2 ಐಟಮ್ ಆಗಿರೋದಕ್ಕೆ ಸರಿ ಹೋಯಿತು, ಇಲ್ಲಾಂದರೆ ಗೋವಿಂದ. ಆಮೇಲೆ ಆರ್ಡರ್ ಎಲ್ಲ ಮಾಡಿಕೊಟ್ಟು ಮತ್ತೆ ಓದ್ಕೊಂಡು ಎಲ್ಲವನ್ನು ಅಪ್ಲೋಡ್ ಮಾಡೋಕ್ಕಾಗಲ್ಲ. ಎಷ್ಟಾಗುತ್ತೆ ಅಷ್ಟು. ವೀಡಿಯೋಗೆ ಅಂತಲೇ ಓದ್ಕೊಂಡು ಕೂತ್ಕೊಂಡ್ರೆ ಸುಮ್ಮನೆ ಡಿಸ್ಟ್ರ್ಯಾಕ್ಟ್ ಆಗ್ತೀನಿ. ಓದುವಾಗ ಏನಾದರೂ ಮಾಡುವಾಗ ಹಂಗೆ ಒಂದೊಂದು ಕ್ಲಿಪ್ ಅಪ್ಲೋಡ್ ಮಾಡ್ತೀನಿ ಅಷ್ಟೇ. ಅಜ್ಜಿ ಊರಲ್ಲಿ ಇವತ್ತು ಹೊಸದುಡ್ಕಲ್ವ, ಮೊನ್ನೆ ಹಬ್ಬ ಇತ್ತು, ಹೋಗಿದ್ದು ನಾನು ನನ್ನ ತಮ್ಮ ಇಬ್ಬರು ಬಂದ್ವಿ. ಹೋಗಿದ್ದು ಊಟ ಮಾಡ್ಕೊಂಡು ಬಂದು ಈಗ ಮತ್ತೆ ಓದೋಕ್ಕೆ ಸ್ಟಾರ್ಟ್ ಮಾಡಬೇಕು. ಇವತ್ತಿನ ವ್ಲಾಗ್ ಇಷ್ಟೇ. ಯಾ ಇದಾಗಿತ್ತು ಈ ದಿನದ ವಿಡಿಯೋ. ಮತ್ತೆ ರಾತ್ರಿ ಕಂಟಿನ್ಯೂ ಮಾಡ್ತೀನಿ. ಬಾಯ್ ಬಾಯ್, ಟೇಕ್ ಕೇರ್.